ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 ಬಂದ್ಬಿಟ್ಟು 13ನೇ ವಾರಕ್ಕೆ ಕಾಲಿಟ್ಟಿದೆ ಮತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಫಿನಾಲೆ ಕೂಡ ಹತ್ರ ಬಂದಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತಾ ಇರಲ್ವಾ ಮತ್ತು ಡಬಲ್ ಎಲಿಮಿನೇಷನ್ ಏನಾದರೂ ಆಗುತ್ತಾ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ಕಡೆಗೆ ಬರೋದಾದ್ರೆ ಬಿಗ್ ಬಾಸ್ ಸೀಸನ್ 11 ಬಂದ್ಬಿಟ್ಟು 85+ ದಿನಗಳನ್ನು ಕಂಪ್ಲೀಟ್ ಮಾಡಿದೆ ಅಂತಲೇ ಹೇಳ್ಬೋದು. ಎಲ್ಲ ಸೀಸನ್ಗಳಿಗೆ ಹೋಲಿಸಿಕೊಂಡ್ರೆ ಈ ಸೀಸನ್ ಸ್ವಲ್ಪ ಲಾಂಗ್ ಟೈಮ್ ರನ್ ಆಗೋ ಹಾಗೆ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಮುಂಚೆಯಿಂದನೇ ಅಪ್ಡೇಟ್ಗಳೆಲ್ಲ ಇವೆ ಮತ್ತು ಆ ಕಾರಣದಿಂದಾಗಿ ಈ ಬಾರಿ 11ನೇ ಸೀಸನ್ ಬಿಗ್ ಬಾಸ್ ಬಂದ್ಬಿಟ್ಟು 125 ದಿನಗಳವರೆಗೆ ರನ್ ಆಗೋ ಸಾಧ್ಯತೆ ಆದರೆ ಇದೆ. ಇನ್ನು ನಿಮಗೆ ಗೊತ್ತಿರ್ಬೋದು, ಕೇವಲ 100 ಡೇಸ್ ಅಂತ ಇಟ್ಕೊಂಡ್ರೆ ಕೇವಲ ಅಲ್ಲಿ 13-14 ದಿನ ಅಷ್ಟೇ ಬಾಕಿ ಇದೆ. ಹೀಗಿರುವಾಗ ಮನೆಯಲ್ಲಿ ಬಂದುಬಿಟ್ಟು 10 ಸ್ಪರ್ಧಿಗಳಾದರೆ ಇದ್ದಾರೆ ಅಂತಲೇ ಹೇಳ್ಬೋದು. 10 ಸ್ಪರ್ಧಿಗಳನ್ನು 13-14 ದಿನಗಳಲ್ಲಿ ಎಲಿಮಿನೇಟ್ ಮಾಡೋದು ತುಂಬಾ ಕಷ್ಟ. ಆ ಕಾರಣದಿಂದಾಗಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆದರೆ ನಡೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆಲ್ಮೋಸ್ಟ್ ಆಲ್ ಆಗಿ ಇನ್ನೊಂದು 4-5 ವಾರ ಬಿಗ್ ಬಾಸ್ ಆದರೆ ರನ್ ಆಗುತ್ತೆ ಮತ್ತು ಆಲ್ಮೋಸ್ಟ್ ಆಲ್ ಆಗಿ 1 ತಿಂಗಳು ರನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ 1 ತಿಂಗಳಲ್ಲಿ ಬಂದುಬಿಟ್ಟು 5-6 ಎಲಿಮಿನೇಟ್ ಆಗೋ ಸಾಧ್ಯತೆ ಆದರೆ ಇದೆ ಮತ್ತು ಲಾಸ್ಟ್ ಫೈನಲ್ ಅಂದರೆ ಗ್ರ್ಯಾಂಡ್ ಫಿನಾಲೆ ಅಂದರೆ ಟಾಪ್ 5ಅಲ್ಲಿ 5 ಸ್ಪರ್ಧಿಗಳನ್ನು ಇಟ್ಟುಕೊಂಡು 5 ಸ್ಪರ್ಧಿಗಳಾದರೆ ಎಲಿಮಿನೇಟ್ ಆಗೋ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಟ್ ಏನಾದರೂ ಆಗುತ್ತಾ ಅಂತ ನೋಡೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು, ಮಿಡ್ ವೀಕ್ ಹಲವು ಸೀಸನ್ಗಳಿಂದ ಮಿಡ್ ವೀಕ್ ಎಲಿಮಿನೇಷನ್ ಆದರೆ ನಡ್ಕೊತ ಬಂದಿದೆ ಅಂತಲೇ ಹೇಳ್ಬೋದು. ಕಳೆದ ಸೀಸನಲ್ಲಿ ತನಿಷಾ ಕುಪ್ಪಂಡ ಅವರು ಮಿಡ್ ವೀಕ್ ಆಗಿ ಎಲಿಮಿನೇಟ್ ಆಗಿ ಹೋಗಿದ್ರು ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಈ ಸೀಸನ್ನಲ್ಲೂ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಆದರೆ ಇರುತ್ತೆ. ಕೆಲವು ಸುದ್ದಿಗಳ ಪ್ರಕಾರ ನಾಳೆ ಮಿಡ್ ವೀಕ್ ಎಲಿಮಿನೇಟ್ ಆದರೆ ಆಗ್ಬೋದು ಅಂತ ಕೆಲವು ಸುದ್ದಿಗಳಿವೆ ಅಂತಲೇ ಹೇಳ್ಬೋದು. ಕೆಲವು ನ್ಯೂಸ್ ಮತ್ತು ಸುದ್ದಿಗಳ ಪ್ರಕಾರ ನಾಳೆ ಮಿಡ್ ವೀಕ್ ಎಲಿಮಿನೇಟ್ ಆಗೋ ಸಾಧ್ಯತೆ ಇದೆ ಅಂತೆ. ಒಂದು ವೇಳೆ ನಾಳೆ ಏನಾದರೂ ಮಿಡ್ ವೀಕ್ ಎಲಿಮಿನೇಷನ್ ಏನಾದರೂ ನಡೆದರೆ ಯಾವ ಸ್ಪರ್ಧಿ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಎಲಿಮಿನೇಟ್ ಆಗ್ಬೋದು ಅಂತ ನೋಡಿದರೆ ನನ್ನ ಪ್ರಕಾರ ಬಂದುಬಿಟ್ಟು ಚೈತ್ರ ಕುಂದಾಪುರ ಅಥವಾ ಐಶ್ವರ್ಯ ಸಿಂಧೋಗಿ ಇವ್ರನ್ನೇನಾದರೂ ಇಬ್ಬರಲ್ಲಿ ಒಬ್ಬರು ಮಿಡ್ ವೀಕ್ ಎಲಿಮಿನೇಟ್ ಆಗೋ ಸಾಧ್ಯತೆ ಇದೆ. ಮತ್ತು ಏನಾದರೂ ಎಲ್ಲ ಸ್ಪರ್ಧಿಗಳಿಗೆ ಶಾಕ್ ಎಲಿಮಿನೇಷನ್ ಅಂತ ಬಂತು ಅಂತಂದರೆ ರಜತ್ ಅಥವಾ ಗೌತಮ್ ಇಬ್ಬರಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಿದ್ರು ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬಿಗ್ ಬಾಸ್ ಕೂಡ ಫಿನಾಲೆ ಹತ್ರ ಬಂದಿರೋ ಕಾರಣದಿಂದಾಗಿ ಟಾಪ್ 5 ಸ್ಪರ್ಧಿಗಳನ್ನು ಬಿಟ್ಟು ಎಲ್ಲ ಸ್ಪರ್ಧಿಗಳು ಹೋಗಲೇಬೇಕು. ಆ ಕಾರಣದಿಂದಾಗಿ ಯಾರು ಬಿಗ್ ಸ್ಪರ್ಧಿಯನ್ನೇ ಎಲಿಮಿನೇಟ್ ಮಾಡೋ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.